ಚಕ್ರಿಗೆ ಗೌಡ್ರ ಏನೋ ಕೆಲಸ ಹೇಳಿದ್ರು ಅಲ್ಲ ಹೊಲ ಹೋಗಿ ಬರುದು ಯಾಕೋ ತಡ ಮಾಡಿದ್ರು ಬರೋಗಳು ಓಹೋ ಬಂದಾಗ
ಇಷ್ಟು ಕೂತಿರ್ತಾವ ಮುಂದೆ ಚೂಪ್ ಬಿಡ್ತದ ಹಿಂಗ ತಪ್ಪಲಿರ್ತಲ್ಲ ಮೂಡ್ಲಗಿ ನಿನ್ನ ಬಾಯಾಗ ಮೂಡ್ಲಗಿ ಅಲ್ಲ ಅದು ಮೂಲಂಗಿ ಅಲ್ಲ ಮೂಡ್ಲಗಿ ಎರಡು ಬುಟ್ಟಿ ಹರ್ಕೊಂಬಂದಿ 5 ಬುಟ್ಟಿ ಹರ್ಕೊಂಬಂದಿ ಮತ್ತೆ ಅವ್ನು ಹರ್ಕೊಂಬಂದಿನ ಅಲ್ಲ ಈಗ ಕೂತಿರ್ತಾವ ಮುಂದೆ ಚೂಪ್ ಬಿಡ್ತೈತಿ ಮ್ಯಾಲ ಸುಕ್ ಇರ್ತೈತಲ್ಲ ಬೆಂಡೆಕಾಯಿ ಎಷ್ಟು ಬುಟ್ಟಿ ಹರ್ಕೊಂಬಂದಿ ಅದು 5 ಬುಟ್ಟಿ ಹರ್ಕೊಂಬಂದಿ ಮತ್ತೆ ಇದನ್ನ ಹರ್ಕೊಂಡ ಮತ್ತೇನದಲ್ಲಿ ಅನ್ನ ಮಾತ್ರ ಬೆಡ್ಡ ಗುಡ್ಕೊಂಡಿರ್ತೈತಿ ಮ್ಯಾಗ ವೈಟ್ ಇರ್ತೈತಿ ವೈಟ್ ಮ್ಯಾಗ ಮುಳ್ಕೊಂಡಿರ್ತೈತಲ್ಲ ಇದು ಯಾವ್ದಲ್ಲ ನೀನು ಬೆಳ್ಳಿಗೆ ಬದ್ನಿಕಾಯಿ ಆಯ್ತು ಮಾತ್ರ ಬದ್ನಿಕಾಯಿ ಬದನೆಕಾಯಿ ಕರೆಕ್ಟಾಗೆ ಅದು ಅವನೇ ಬುಟ್ಟಿ ಹಾಕಿ ಅವನು 5 ಬುಟ್ಟಿನ ಹೋಗುದ ಒಟ್ಟ ನೋಡಿ ಎಷ್ಟು ಬುಟ್ಟಿ ಅದು 15 ಬುಟ್ಟಿ ಅದು 15 ಬುಟ್ಟಿ ತಗೋದ ರಾಮೂರ್ ಗಂಜಿ ಹೋಯ್ದು ರಾಮೂರ್ ಗಂಜಿ ಹೋಗಿನಿಂದಲ್ಲ ಮಾರು 15 ಬುಟ್ಟಿ ಮಾಡೋದ್ರಿಗೆ 5 ಬುಟ್ಟಿ ಹೋಗ್ತದ ಉಳಿದ 10 ಬುಟ್ಟಿ ಇರ್ತದ ಮಾಡಿ ಮಜಾ ಮಾಡಿ ಶೈಲಿ ಮಾಡಿ ಬರೋ ನಡಿ ಹೌದಾ ನೋಡ್ರಿ ಅವ ಗೊತ್ತ ಅಲ್ಲ ಯಾರ್ದಾರ ಎಲ್ಲಮ್ಮ ಜಾತ್ರೆಯಾಗ ಯಾರ್ದಾರ ರೊಕ್ಕ ಎಲ್ಲಮ್ಮ ಜಾತ್ರೆ ಅನ್ನಕತ್ತಿದ್ದ ಪಿಕ್ಚರ್ ನೋಡ್ಕೊಂಡ್ಬರೋ ಪಿಕ್ಚರ್ ಯಾವ್ದು ಪಿಕ್ಚರ್ ಅಲ್ಲ ಇದಕ್ಕಿಂತ ಉದ್ದ ಹೀರೋ ಹೀರೋಯಿನ್ ನೋಡೋದು ಅದು ಎಂತದದು ಅಲ್ಲ ಹೋಗಿ ಬಿಡ ಆಲ್ದಾಳ ಅಂದ್ರೆ ಬೇರೆ ನೋಡೋದು ನನಗೆ ಪಿಕ್ಚರ್ ತೋರ್ತಾನಂತ ಹೇಳಿಲ್ಲ ಪಿಕ್ಚರ್ ತೋರಿಸ್ಕೊಡಿ ನಾನು ಅದ ತೋರ್ಸೋದು ಅದ ಯಾವ ಲಗು ನೋಡಿ ಹೋಗೋಣ ಅಲ್ಲ ಭಕ್ತ ಪ್ರಹ್ಲಾದ್ ನೋಡೋದು ಭಕ್ತ ಪ್ರಹ್ಲಾದ ಅಬ್ರುಗೇಡಿ ಅಲ್ಲ ಯಾವ ಕಾಲದಿಂದ ಹಳೆ ನಾಟಕ ಹಳೆ ಪಿಕ್ಚರ್ ಅಲ್ಲ ಆ ಕಾಲ ಭಕ್ತ ಪ್ರಹ್ಲಾದ ಬೇರೆ ಈ ಕಾಲದ ಭಕ್ತ ಪ್ರಹ್ಲಾದ ಬೇರೆ ಈ ಕಾಲದ ಯಾವ್ದು ಬಂದೈತಪ್ಪ ಆ ಕಾಲದ ಭಕ್ತ ಪ್ರಹ್ಲಾದ ಕಂಬ ಶ್ರೀಹರ ಬರ್ತಿದ್ದ ಹೌದಾ ಈ ಕಾಲದ ಭಕ್ತ ಪ್ರಹ್ಲಾದ ಏನಿತ್ತಲ್ಲ ಏನ್ ಮಾಡ್ತಾನ ಪೂರ್ಣಮಾಸಿ ಒಳಗೆ ಸಿಗುತ್ತದ ಇದೇನಾಗಲ್ಲ ನಿನ್ನ ಭಕ್ತ ಪ್ರಹ್ಲಾದ ಇದನ್ನೇನೋ ಬೇಡ ನಮಗ್ ಸಿಗಿಸ್ಕೊಳ್ಳೋದು ಬೇರೆ ಯಾವ ತರ ತೋರಿಸ್ತಾನೆ ಕೆಲಸ ಮಾಡೋದು ನಾನು ನಿಮ್ಮಪ್ಪ ಗೌಡರು ಹೆಂಗೋ ಹುಬ್ಳಿ ಹೊಂಟಾರ ಏನೋ ಕೆಲಸದ ಹೊಂಟಾರ ಏನ್ ಮಾಡೋದು ರಾತ್ರಿ ಬಾರಾಕ ನಿಮ್ ಮನೆ ಬಾಕ ತೆರ್ಕೊಂಡು ಕುದರ ರಾತ್ರಿ ಬಾರಾಕ್ ಬರ್ತೀನಿ ಅದ್ರಲ್ಲಿ ನಮ್ಮ ಮನಿ ಬಾಗ್ಲ ರಾತ್ರಿ ಬಾರಾಕ ನಾ ತಕೊಂಡು ಕೂತ್ನಂದ್ರ ಯಾವ ದೇವ್ವ ಹಾವ ಬಂದು ಹೋಗ್ಕೊಂಡು ಕೂತ್ಕೊಂಡ್ರಿ ನಾ ದೇವ ಹಾವು ಬಂದಂತಂದ್ರೆ ಮಾತ್ರ ಗುಂಗಿ ಹೋಗ್ತಂದ್ರೆ ನಾನು ನೋಡ್ತೀನಿ ಯಾಕೆ ಹೊರ ಬಂದಂತೇಳಿ ಅಲ್ಲ ಆಯ್ತು ಯಾವ ಹಾವು ಏನು ಬರಂಗಿಲ್ಲ ಬಾಗ ತೆರ್ಕೊಂಡು ಬಂದ್ರು ರಾತ್ರಿ ಬಾರಾಕ್ ಬರ್ತೀನಿ ಬಂದ್ ಏನಿತ್ತಲ್ಲ ಕಾಟ ಏರೋನು ಕಾಟ ಏರೋನು ಅಲ್ಲ ಮೊದಲ ಕದ ಹಾಕೊಂಡು ಕದ ಚಿಲ್ಕ ನಿಮ್ಮ ಅಪ್ಪನ ಜೊತೆ ಶಿಲ್ಸೂನು ಆಮೇಲೆ ಕಾಟ ಏರೋನು ಕಾಟ ಏನೇನೆ ತಪ್ಪು ಹೇಳ್ಬಲ್ಲ ಮದುವೆ ಮಾಡ್ತದೆ ಮಾತಾಡೋದು ಕಾಟ ಏನ್ ಮದುವೆ ಮಾತುಕತೆ ಮುಗಿಸೋ ಅದಕ್ಕೊಂದು ಎಮೋಷನ್ ಆಗಿ ಏನ್ ಏಮಾಯ್ತಲ್ಲ ಹೋಗಿ ಬಿಡು ಮರಯ್ಯ ಯಾಕೋ ನಿನಗೂ ಹೊರ್ಕೊಳಕ್ ಕಾಣಕತ್ತಿದಿ ಇಲ್ಲಿ ಇಷ್ಟೊಂದೆಲ್ಲ ಶಾಂತಿ ಮಾಡ್ಬಾ ಇನ್ನ ಮ್ಯಾಲ ಏನ ಕಾಟ ಏರ್ತಿಲ್ಲ ನೀನ ಅದ್ರ ಕಾಟ ಏರ್ಸ್ಬೇಕಂದ್ರೆ ನಿನಗೆ ಹೇಳುದಾಗುತ್ತೆ ಆ ಹೇಳುದಾಗಂತಂದ್ರೆ ಎಷ್ಟು ಯಾಕ ನನಗ ಅದ ಏರ್ಸ್ಬೇಕಾದ್ರೆ ಬಹಳ ತಾಗೋದಲ್ಲ ನಮ್ಮನ್ನ ಕೆಲಸಗಳು ಬಹಳ ಕಾಯಿಲೆ ಮಾಡ್ಕೊತ ಹೋಗ್ಬಿಡಕತ್ತ ಮತ್ತೇನು ಹೋಗೋದಿಲ್ಲ ಮತ್ತೆ ಯಾರ 7 ದಿವಸ ಕಾಲಿದ್ದೀನಿ ಮತ್ ಮುಂಜಾನೆ ಎದ್ದು ಹೋಗ್ಬೇಕು ಇಲ್ಲ ಮಂತ್ರ ಹೊರಗೈತೆ ಮಾತಾಡ ತುಂಬ ಸಣ್ಣ ನೀನಾ ಜುಗನಾರೆ ಎಷ್ಟು ಚಂದ ಕಾಣತೀಯ ಹುಡುಗಿ ನೀನಾ ಜುಗನಾರೆ
ಅಯ್ಯೋ ಅಮ್ಮ ದೇವರೇ, ಇಂಥ ನರಕ ಯಾತನೆ ನನ್ನಿಂದ ಅನುಭವಿಸಲು ಸಾಧ್ಯವಿಲ್ಲ. ಇದಕ್ಕೆ ಯಾರಾದರೂ ಪರಿಹಾರ ಹುಟ್ಟಿಸಿಕೊಳ್ಳಲು ಸಹಾಯ ಪಡೆಯುತ್ತಾರೆ. ಮುಂದೆ ಅಯ್ಯೋ ಅಮ್ಮ ದೇವರೇ, ನಿನಗಾದರೂ ಕರುಣೆ ಬೇಡವೇ? ಇಂಥ ಘೋರವಾದ ರೋಗಕ್ಕೆ ಯಾರಾದರೂ ಪರಿಹಾರ ನೀಡಿ. ಗುರುಗಳೇ, ನನ್ನ ಈ ಘೋರವಾದ ರೋಗಕ್ಕೆ ಯಾರಾದರೂ ಪರಿಹಾರ ನೀಡಿ, ದಾರಿ ತೋರಿಸಿ. ನೋಡಪ್ಪ, ನಿನಗೆ ಇಂಥ ರೋಗ ಬರಬೇಕಾದರೆ ನೀನು ಮಾಡಿರುವ ಪಾಪ ಕೃತ್ಯಗಳಿಂದ ಈ ರೋಗ ನಿನಗೆ ಅಂಟುಕೊಂಡಿದೆ. ಹೌದು, ನಿನ್ನ ಹೆಸರೇನಪ್ಪ? ಗುರುಗಳೇ, ನಾನು ಒಬ್ಬ ಕಲ್ಮಡ ತಂಡ ಬಡ ರೈತರಂತ ಮಗ ತಮ್ಮ ಶ್ರೀಧರ ಅಂತ. ನಿನಗೆ ಅಣ್ಣ ತಮ್ಮ ಬಂಧುಗಳ ಯಾರು ಇಲ್ಲವಪ್ಪ? ಎಲ್ಲರೂ ಇದ್ದಾರೆ ಗುರುಗಳೇ. ಆದರೆ ಶ್ರೀಮಂತರ ಮೋಸಕ್ಕೆ ಬಲಿಯಾಗಿ ನನ್ನೆಲ್ಲ ಅಣ್ಣಂದಿರನ್ನು ಮನೆಯಿಂದ ಹೊರಗೆ ಹಾಕಿದ್ದೆ. ಅಷ್ಟೇ ಅಲ್ಲದೆ ಊಟಕ್ಕೆ ಅಷ್ಟೇ ಅಲ್ಲ ಗುರುಗಳೇ, ಕೈಯಲ್ಲಿ ತಾಟು ಕೊಟ್ಟು ಮನೆಯಿಂದ ಹೊರಗೆ ಹಾಕಿದೆ. ಈಗ ಒಂದು ಹೆಣ್ಣು ಮನೆಯ ವಸ್ತುಗಳಾಗಿದ್ದ ಮೇಲೆ ಅವಳು ತನ್ನ ತವರಿನ ನೆನಪು ಮಾಡಿಕೊಳ್ಳುವುದಿಲ್ಲ. ಅವಳಿಗೆ ಸಂಕಟ ಬಂದಾಗ ಮಾತ್ರ ಅವಳು ತನ್ನ ತವರಿನ ನೆನಪು ಮಾಡಿಕೊಳ್ಳುತ್ತಾಳೆ. ಹಾಗಾಗಿ ನನ್ನ ಜೀವನ. ಹೌದು ಗುರುಗಳೇ, ಹೌದು ಗುರುಗಳೇ, ನೀವು ಹೇಳುವ ಮಾತು ನಿಜವಿದೆ. ಆದರೆ ನನ್ನ ಅಣ್ಣಂದಿರು ಎಲ್ಲಿದ್ದಾರೆ ನನಗೆ ಗೊತ್ತಿಲ್ಲ ಅಷ್ಟೇ. ತುಪ್ಪು ಸಹ ಅವರಿಗೆ ಕೊಡಲಿಲ್ಲ. ಈಗ ನನಗೆ ಯಾರು ಅನ್ನವನ್ನು ನೀಡುತ್ತಿಲ್ಲ. ಗುರುಗಳೇ, ಈಗ ನನ್ನ ಘೋರವಾದ ಈಗ ಇರುವುದು ಒಂದೇ ದಾರಿ. ಅದು ಏನಪ್ಪ? ಎಲ್ಲರಿಗೂ ಮಾಡಿದ ಮೋಸ ಈ ಭೂಮಿ ಮೇಲೆ ಬದುಕಿರಬಾರದೆಂದು ನಿರ್ಧರಿಸಿದ್ದೇನೆ. ಹುಚ್ಚಪ್ಪ, ಮನೆಯ ದೀಪವನ್ನು ಅಂಗಡಿಟ್ಟರೆ ಅದು ಆಗುವುದು ಸಹಜ. ಸಾಯುವ ನಿರ್ಧಾರವನ್ನು ಮಾಡಬೇಡ. ನೀವು ಹೇಳಿದ ಮಾತು ಅರ್ಥವಾಗಲಿಲ್ಲ ನನಗೆ. ಮೂರ್ಖ, ನಾನು ಹೇಳುವುದೇನೆಂದರೆ ಭಕ್ತಿಯಿಂದ ಆ ತಾಯಿಗೆ ಮೊರೆ ಹೋದರೆ ನಿನ್ನ ಪಾಪ ಕಷ್ಟವೆಲ್ಲ ಪರಿಹಾರವಾಗುವುದು. ಹೇಗೆ ಹೇಳಿ ಗುರುಗಳೇ, ಆ ತಾಯಿ ಯಾರೆಂದು? ಮತ್ಯಾರು ಅಲ್ಲಪ್ಪ, ನಮ್ಮೂರ ಆದಿಶಕ್ತಿ ದುರ್ಗಾ ಮಾತೆ. ಪ್ರತಿ ಮಂಗಳವಾರ ನೀನು ಭಕ್ತಿಯಿಂದ ಸೇವೆ ಮಾಡಿದರೆ ನಿನ್ನ ಪಾಪವೆಲ್ಲ ಪರಿಹಾರವಾಗುವುದು. ಆಯ್ತು ಗುರುಗಳೇ, ನೀವು ಇಚ್ಛೆಯಂತೆ ಆಗಲಿ. ಆ ನನ್ನ ತಾಯಿ ಹಗಲೇರಲು ಆ ಭಕ್ತಿಯಿಂದ ಅವರ ಸೇವೆಯನ್ನು ಮಾಡಿ ಚಿರನುಡಿಯಾಗಿರುತ್ತೇನೆ. ಶ್ರೀಧರ್, ತೆಗೆದುಕೊಳ್ಳಪ್ಪ ಪ್ರಸಾದವನ್ನು. ಆ ತಾಯಿ ನಿನಗೆ ಒಳ್ಳೆಯದನ್ನು ಮಾಡಲಿ. ಗುರುಗಳೇ, ಈ ನಿಮ್ಮ ಋಣವನ್ನು ನನ್ನ ಪ್ರಾಣವಿರುವವರೆಗೂ ಮರೆಯುವುದಿಲ್ಲ. ಶ್ರೀಧರ್, ನನ್ನ ತಿನ್ನುವುದು ಈ ಭೂಮಿ ಮೇಲೆ ಏನೂ ಇಲ್ಲಪ್ಪ. ನಾವು ಆ ತಾಯಿಗೆ ಮಕ್ಕಳಷ್ಟೇ. ನಾನಿಂದು ಬರುತ್ತೇನೆ.
ಅಯ್ಯೋ ತಾಯಿ ಮಾತೆ, ಅಯ್ಯೋ ತಾಯಿ ಜಗನ್ಮಾತೆ, ನಿನ್ನ ಸನ್ನಿಧಿಗೆ ಬಂದು ನಿನ್ನ ಸೇವೆ ಮಾಡಿ ನನ್ನನ್ನು ಈ ಕಷ್ಟದಲ್ಲಿ ದೂರವನ್ನು ಮಾಡಿ ಕಾಪಾಡು ತಾಯಿ, ಕಾಪಾಡು. ನಮ್ಮ ತಂದೆ 3 ದಿನದಿಂದ ಊಟ ಮಾಡಿಲ್ಲ. ಯಾರೋ ಒಬ್ಬರು ಅನ್ನ ಹಾಕಿದ್ದಾರೆ. ಅವರಿಗೆ ಆ ದೇವರು ಸದಾ ಕಾಲ ಅನ್ನ ನೀಡಲಿ. ಹಾಗೆ ಇಲ್ಲಿ ಯಾರೋ ಒಬ್ಬರು ಬಡವಾಗಿದ್ದಾರೆ. ಅವರಿಗೆ ಒಂದು ತುತ್ತು ಕೊಡದೆ ಆಯ್ತು. ಅಯ್ಯೋ ಯಾರಪ್ಪ ಮಗು ನೀನು? ಯಾರು ನೀವು? ನನ್ನ ತಂದೆಯ ಹಾಗೆ ಕಾಣುತ್ತಿದ್ದೀರಾ? ಏನಾಗಿದೆ ನಿಮಗೆ? ನಾನು ಯಾರಾದರೇನಪ್ಪ? ನನಗೆ ಹೊಟ್ಟೆ ಹಸಿತಾ ಇದೆ. ನನಗೆ ಅನ್ನವನ್ನು ನಿಂತರೆ ನೀಡು. ನೋಡು, ಪ್ರತಿಯೊಂದು ಅನ್ನದಾತನ ಮೇಲೆ ತಿನ್ನುವ ಹೆಸರು ಬರೆದಿರುವಂತೆ ಈ ಅನ್ನದಾತನ ಮೇಲೆ ನಿಮ್ಮ ಹೆಸರು ಬರೆದಿರಬಹುದು. ತೆಗೆದುಕೊಳ್ಳಿ. ಬೇಗ ಆಗಪ್ಪ, ಹಸಿವು ತಾಳಲಾರೆ ಈ ನನ್ನ ಜೀವ. ನಿನ್ನಂತ ಪಾಪಿಗೆ ಒಂದು ತುತ್ತು ಅನ್ನ ಸಹಿತ ಕೊಡಬಾರದು, ಸರಿಯಾಗಿ. ನೀನು ನನಗೆ ಚಿಕ್ಕಪ್ಪನೆಂದರೆ ನೀನು ನಮ್ಮ ಅಣ್ಣನ ಮಗ ತಾನೇ ಕುಮಾರ. ಕುಮಾರ ಅಣ್ಣ ಅತ್ತಿಗೆ ಎಲ್ಲಿ ಕುಮಾರ? ಯಾರು ನಿನ್ನ ಕುಮಾರ, ಯಾರು ನಿನ್ನ ಅನ್ನ ಅತ್ತಿಗೆ? ನೀನು ಯಾವಾಗ ಮನೆಯಿಂದ ಹೊರಗೆ ಹಾಕಿದೆಯೋ ಅಂದೇ ನಿನ್ನ ಪಾಲಿಗೆ ಸತ್ತು ಹೋದೆವು. ನಿಮ್ಮಂತ ಮೋಸಗಾರನಿಗೆ ಆ ದೇವರು ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ. ನಿಮ್ಮಂತ ರಾಕ್ಷಸರಿಗೆ ಒಂದು ತುತ್ತು ಅನ್ನ ಸಹಿತ ಕೊಡಬಾರದು, ಸರಿಯಾಚೆ. ಅಯ್ಯೋ ವಿಧಿಯೇ, ಅಯ್ಯೋ ವಿಧಿಯೇ, ಇಂಥ ನನ್ನ ಬಂಧು ಬಾಂಧವರು ನನಗೆ ನಂಬದಂತೆ ಆಯಿತೇ ಈ ನನ್ನ ಜೀವನಕ್ಕೆ. ಶ್ರೀಮಂತರ ಮೋಸಕ್ಕೆ ಬಲಿಯಾಗಿ ಹಾಲೇರದೆ ಅಣ್ಣ ಅತ್ತಿಗೆಯನ್ನು ವಿಷವೇರದೆ ಬಿಟ್ಟೆ. ಅಮ್ಮ ತಾಯಿ ಜಗತ್ ಮಾತೆ, ಎಲ್ಲರನ್ನು ಕಾಪಾಡು ಭಾರ ನಿನ್ನದಮ್ಮ, ನಿನ್ನದು. ಮಹಾಶಿವರಾತ್ರಿ ಅಮಾವಾಸ್ಯೆ ಜಾತ್ರೆ ಕೂಡ ಇವತ್ತು. ಹೊರ ರಾಜ್ಯದಲ್ಲಿ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಕಬಡ್ಡಿ ಪಂದ್ಯದಲ್ಲಿ ನಾನು ಆಯ್ಕೆಯಾಗಿದ್ದೇನೆ. ಆ ಪಂದ್ಯದಲ್ಲಿ ನಾನು ಭಾಗವಹಿಸಿ ಜಯಶಾಲಿಯಾದರೆ ನನಗೆ ಬಂದಿರುವ ಕಷ್ಟಗಳು ಪರಿಹಾರ. ಭಾಗ್ಯ ಏನು ಮಾಡ್ತೀರಿ? ಒಳಗಡೆ ದೇವರಿಗೆ ಎಡೆ ಮಾಡುತ್ತಿದೆ. ಯಾಕಂದ್ರೆ ಇಂದು ಶಿವರಾತ್ರಿ ಅಮಾವಾಸ್ಯೆ ಅಲ್ವೇ, ಹಾಗಾಗಿ ಆ ದೇವರಿಗೆ ಎಡೆ ಮಾಡ್ತಾ ಇದೆ. ಹೌದು, ನಡೀರಿ, ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ. ಭಾಗ್ಯ, ನೀನು ಒಬ್ಬರೇ ಹೋಗಿ ಆ ತಾಯಿಯ ದರ್ಶನ ಪಡೆದುಕೊಂಡು ಬಾ. ನೋಡಿ, ವರ್ಷಕ್ಕೊಮ್ಮೆ ಬರುವುದು ಆ ಜಾತ್ರೆ. ಅದಕ್ಕಾಗಿ ಗಂಡ ಹೆಂಡತಿ ಹೋದ್ರೆ ಎಷ್ಟು ಸೇವೆ ಇರುವುದಿಲ್ಲವೇ? ಹೌದು ಭಾಗ್ಯ, ನಾನು ಆ ದೇವರಿಗೆ ಬರಬೇಕೆಂಬ ಆಸೆ ಇದೆ. ಆದರೆ ಹೊರ ರಾಜ್ಯದಲ್ಲಿ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಕಬಡ್ಡಿ ಪಂದ್ಯದಲ್ಲಿ ನಾನು ಆಯ್ಕೆಯಾಗಿದ್ದೇನೆ. ತಪ್ಪದೇ ಹೋಗಬೇಕು. ಇಷ್ಟು ದಿನ ಕಂಡಿದ್ದ ಕನಸು ನನಗೆ ಸಾಕಾಗಿದೆ. ಇಲ್ಲಿ ನಡೆಯುವ ಕಬಡ್ಡಿ ಆಟಕ್ಕೆ ನೀವು ಯಾಕೆ ನಡೆಸಿಕೊಡ್ತೀರಾ? ಅದೆಲ್ಲ ದೇವರದಾನೆ. ಬನ್ನಿ, ಸಂಜೆಯಲ್ಲಿ ಹೋಗಿ ದೇವರ ದರ್ಶನ ಪಡೆದುಕೊಂಡು ಬರೋಣ. ಆಯ್ತು ಭಾಗ್ಯ, ಹೋಗಿ ಬನ್ನಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಿನ್ನ ಜಾತ್ರೆಯಲ್ಲಿ ನಿಂತೇವೆ. ಅದಕ್ಕಾಗಿ ನಿನ್ನ ದರ್ಶನ ಪಡೆದಕ್ಕೆ ಬಂದಿದ್ದೀವಿ. ನಮ್ಮನ್ನು ಕಾಪಾಡೋ ಬಾರ ನಿನ್ನೆ ಕಡೆ ತಾಯಿ, ನೀನೇ ಕಾಪಾಡಬೇಕು. ಓಹೋ, ಪ್ರಶಾಂತ ಗೌಡನ ತಂಗಿ ಭಾಗ್ಯ, ಏನಿರುತ್ತು ಸೌಂದರ್ಯ ದೇವತೆ ಇಷ್ಟೊಂದು ಶೃಂಗಾರ? ಮುಡಿಯಲ್ಲಿ ಮಲ್ಲಿಗೆ, ಕೈಯಲ್ಲಿ ಹಸಿರು ಬಳೆ, ಕಾಲಲ್ಲಿ ಕಾಲುಂಗರ, ಮೈ ತುಂಬಾ ಹಸಿರು ಸೊರೆ. ಇಷ್ಟೊಂದು ಸೌಂದರ್ಯ ತುಂಬುತ್ತಿರುವುದು
ಮಿನುಗುತ್ತಿರೋ ನಿನ್ನ ಯೌವನದಲ್ಲಿ ನೀನು ತುಂಬಾ ಗರ್ಭಿಣಿಯಾಗಿದ್ದರೂ ಕೂಡ ನಿನ್ನ ಮೈಸುಗ ಅನುಭವಿಸಬೇಕೆನ್ನುತ್ತಿದೆ ನನ್ನ ಮನ. ನಾನೀಗ ಗೌಡರ ತಂಗಿಯಲ್ಲ, ಒಬ್ಬ ಬಡ ಸಮರ್ಥನ ಹೆಂಡತಿ. ಮರ್ಯಾದೆಯಿಂದ ಮಾತನಾಡಿ, ಯಾಕಂದ್ರೆ ನಾನೊಂದು ಗರ್ಭಿಣಿ ಹೆಣ್ಣೆ ಮೇಲೆ ಕಣ್ಣು ಹಾಕ್ತದಿಲ್ಲ ನಿನ್ನ ಕಾಮದ ಕಣ್ಣು. ನೀನು ಮನುಷ್ಯನ, ನೀನೊಂದು ಮೃಗ ಎನಿಸುತ್ತದೆ. ಮೃಗ ಯಾವಾಗಲೂ ಖುಷಿಯಾಗಿರಲು ಬಯಸುತ್ತದೆ. ಅದು ಅಲ್ಲದೆ ಯಾವ ಜೀವಿ ಕೂಡ ನೋಡದೆ ತನ್ನ ದಾಹ ತೀರಿಸಿಕೊಳ್ಳುತ್ತದೆ. ಭಾಗ್ಯಶ್ರೀ, ನನ್ನಂತೆಯಾಗಿ ನೀನು ಸತಿಯಾಗಿದ್ದರೆ ನೀನು ಬದುಕುತ್ತೀಯ, ಅಂದರೆ ಏನು ಕಾಣದ ಮಶಾಣದ ಹೆಣವಾಗಿ ಹೋಗುತ್ತೀಯ. ಬಾರೇ ಹಠ ಮಾಡದೆ ಒಮ್ಮೆ ನಿನ್ನ ಮೈ ಸುಖ ನೀಡು. ಒಂದು ಗರ್ಭಿಣಿ ಹೆಣ್ಣಿನ ಮೇಲೆ ಈ ರೀತಿ ಕಾಮಕ್ರಿಯೆ ಆಡ್ತಾ ಇದೆಯಲ್ಲ, ನಾಚಿಕೆ ನಿನ್ನ ಹೆಸರು ಜನ್ಮಕ್ಕೆ. ಭಾಗ್ಯ, ಇದೇ ಸಮಯದಲ್ಲಿ ಸಿಗುವುದು ಪಂಚಾಮೃತ. ನಾಚಿಕೆ ಎನ್ನುವುದು 3 ಅಕ್ಷರವಿದ್ದರೆ ನಾನು ಈ ಕೆಲಸಕ್ಕೆ ಕೈ ಹಾಕುತ್ತಿರಲಿಲ್ಲ. ನೀನು ಕಾಮ ತುಂಬಿದ ಈ ಗರ್ಭಿಣಿ ಮೇಲೆ ಕಾಮದಲ್ಲಿ ಆಡ್ತಾ ಇದೆಯಲ್ಲ, ನಿನ್ನ ಶಿರವನ್ನು ಕಡೆಯನ್ನು ನನ್ನ ಕಣ್ಣು ಬಂದೆ ಬರುವುದು ಮಾತ್ರ. ಶೂರ ಯಮನಾಗಿರುವಾಗ, ಇಡೀ ಲೋಕಕ್ಕೆ ನಾನೇ ಯಮನಾಗಿರುವಾಗ ನಿನ್ನನ್ನು ಯಾವ ಯಮ ಬಂದು ಕಾಪಾಡುತ್ತಾನೆಂದು ನಾನು ನೋಡೇ ಬಿಡುತ್ತೇನೆ. ಸೌಂದರ್ಯ ಎಂಬುದು ಶಿಲೆಗೆ ರಕ್ತವನ್ನು ಸಿಂಗರಿಸಿ ನನ್ನ ಕಾಮ ಎಂಬ ಮಂಚಕ್ಕೆ ಕರೆದೊಯ್ಯುವೆ ಎನ್ನುತ್ತೀಯ. ಗರ್ಭಿಣಿಯಾದ ನನ್ನನ್ನು ಏನು ಮಾಡಬೇಡ, ನಿನ್ನ ಕೈ ಮುಗಿದು ಬೇಡಿಕೊಳ್ತಾ ಇದ್ದೀನಿ, ಹೊರಟು ಹೋಗು ಮೊದಲು. ಭಾಗ್ಯಶ್ರೀ, ಕಣ್ಣಿಟ್ಟ ಹಣ್ಣಿನ ಮೇಲೆ ರುಚಿ ನೋಡದೆ ಬಿಟ್ಟಿಲ್ಲ ಈ ನಾಗೇಂದ್ರ. ನನ್ನ ಮನಸ್ಸಿಗೆ ಪತಿಯಾಗಿ ಸ್ವೀಕಾರ ಮಾಡು. ಆ ದೇವ ನನ್ನ ಸುರಸುಂದರ ಅಂಗಿನಿ. ಆಹಾ, ಏನವಳ ರೂಪ ಸೌಂದರ್ಯ! ಒಮ್ಮೆ ನೋಡಿದರೆ ಮತ್ತೆ ಮತ್ತೆ ನೋಡಬೇಕೆನಿಸುತ್ತಿದೆ ನನ್ನ ಮನ. ತುಂಬು ಗರ್ಭಿಣಿ ಇದ್ದರೂ ಕೂಡ ಅವಳ ಸೌಂದರ್ಯ ನೋಡಿದರೆ ಮತ್ತೆ ಅನುಭವಿಸಿದಬೇಕೇ ಬೇಕು ನನಗೆ. ಈ ನಾಗೇಂದ್ರ ಕುತಂತ್ರ ಜಾಲದಲ್ಲಿ ಆ ಪ್ರಶಾಂತ ಗೌಡನ ಸಾಮ್ರಾಜ್ಯ ನನ್ನ ಕೈವಶವಾಗಲೇ. ಅಯ್ಯೋ ಪಾಪಿ, ನಾನೇನು ಅನ್ಯಾಯ ಮಾಡಿದ್ರಿಂದ ನನಗೆ ಈ ರೀತಿ ಶಿಕ್ಷೆ ಕೊಟ್ಟೆ. ದೇವರಂತ ನನ್ನ ಗಂಡನಿಗೆ ಮೋಸ ಮಾಡಿಬಿಟ್ಟೆಲ್ಲೋ ಕಾಮುಕ. ತುಂಬ ಗರ್ಭಿಣಿಯಾದ ನನ್ನನ್ನು ಬಲವಂತವಾಗಿ ನನ್ನ ಬಾಳನ್ನೇ ಹಾಳು ಮಾಡಿಬಿಟ್ಟೆಲ್ಲೋ ಕಾಮುಕ. ನಾನು ಹೇಗೆ ನನ್ನ ಗಂಡನಿಗೆ ಮುಖ ತೋರಿಸಲಿ? ಇಲ್ಲ, ನನ್ನ ಮಗುವಿಗೆ ನಾನು ತಾಯಿ ಆಗ್ಬೇಕಾ? ನನ್ನ ಹೊಟ್ಟೆಲಿ ಮಗು ಇದೆಯಾ? ಇಲ್ಲ, ನನ್ನ ಹೊಟ್ಟೆಲಿ ಮಗು ಇಲ್ಲ.
ನ್ಯಾಯ ನೀತಿ ಧರ್ಮವೆಂದು ಹೋರಾಡಿದ ಕಳಸಾ ಬಂಡೂರಿ ಯೋಜನೆಯ ನಾಯಕ ಇಂದು ಏನು ಕಾಣದ ಭಿಕ್ಷುಕ. 3 ದಿನದ ಸಂತೆಯಲ್ಲಿ ನಾನೇ ಸೂರನೆಂದು ಮೆರೆದ ಆ ಸಮರ್ಥ ಇಂದು ಬೀದಿಯ ಭಿಕಾರಿ. ಲೇ ಸಮರ್ಥ, ನಾನಂದುಕೊಂಡ ಹಾಗೆ ಎಲ್ಲವೂ ನಡೆಯುತ್ತಿದೆ. ಮುಂದಿನ ಚುನಾವಣೆಯಲ್ಲಿ ಈ ರಾಜ್ಯದ ಮಂತ್ರಿ ನಾನೇ. ನಮಸ್ಕಾರ ಗೌಡ್ರೆ. ಬಾ ನಾಗೇಂದ್ರ ಬಾ, ಜೊತೆಯಲ್ಲಿ ಯಾರನ್ನು ಕರೆದುಕೊಂಡು ಬಂದಿರುವೆ ಅಲ್ಲ? ಅದೇ ಗೌಡ್ರೆ, ನೀವು ಹೇಳಿದ್ರಲ್ಲ ಹೊಸ ಹೊಸ ಮಾಲು ಮತ್ತು ರುಚಿಕರ ಹಣ್ಣು. ಹೋ, ಆ ವಿಷಯನಾ? ಇರಲಿ, ಗೊತ್ತಾಯಿತು. ತಮ್ಮ ಹೆಸರೇನು? ನನ್ನ ಹೆಸರು ಸಹನ ಅಂತ. ನಿಮ್ಮಂಥ ಶ್ರೀಮಂತರು ಯಾವ್ಯಾವ ತರಹದ ಹಣ್ಣುಗಳು ಬೇಡುತ್ತಾರೋ ಆ ತರಹದ ಹಣ್ಣುಗಳನ್ನು ನಾನು ಸಪ್ಲೈ ಮಾಡ್ತೀನಿ. ಹಾಗಾದ್ರೆ ನಮಗೂ ಸಿಗ್ತೈತೆ ಅನ್ನಂಗಾತ್ರಿ. ಏನಲ್ಲಿ ಅದು ನಿನಗೆ ಸಿಗೋದು? ಅದರಿ ರುಚಿಕರ ಹಣ್ಣು ಸಿಗ್ತೈತೆ ಸಿಗ್ತೈತೆ ಅಂತ ಹಂಗಾತ. ಮುಚ್ಚಲೆ ಬಾಯಿನ. ಹೆಣ್ಣಂದ್ರ ಮಗ ಜೊಲ್ಲ ಸುರ್ಸಾಗಿ ಬರ್ತಾನೆ. ಅದೆಲ್ಲ ಇರಲಿ, ನಿಮ್ಮ ಕಡೆ ಹೆಣ್ಣು ಸಿಗಬಹುದೇ? ಇಲ್ಲ, ಸದ್ಯದ ಮಟ್ಟಕ್ಕೆ ನನ್ನ ಹತ್ರ ಯಾವ ಹಣ್ಣು ಇಲ್ಲ. ಗೌಡ್ರೆ, ಈ ಕೆಲಸ ಮಾಡುವವರ ಮೇಲೆ ಪೊಲೀಸು ಕಣ್ಣಿಟ್ಟಿದೆ. ಸ್ವಲ್ಪ ದಿನವಷ್ಟೇ, ಅಲ್ಲಿಯ ಜೊತೆವರೆಗೂ ಸಹನ ನಿನ್ನ ಜೊತೆ ಇರುತ್ತಾಳೆ. ಶಹಬ್ಬಾಸ್ ನಾಗೇಂದ್ರ, ಶಹಬ್ಬಾಸ್. ನಿನ್ನಂತವನು ನನ್ನ ಜೊತೆಯಲ್ಲಿದ್ದರೆ ಇಡೀ ಈ ಬ್ರಹ್ಮಾಂಡವನ್ನೇ ಗೆಲ್ಲಬಹುದು. ನಾನು ಯಾವುದೇ ಕೆಲಸ ಕೊಟ್ಟರು ನೀನು ಚಿಟಿಕೆ ಹೊಡೆಯೋದ್ರಿ ಮಾಡಿ ಮುಗಿಸುತ್ತೀಯ. ಅದೇ ಈ ನಾಗೇಂದ್ರನ ಸ್ಪೆಷಾಲಿಟಿ. ಸಹನಾ, ನೀನಿನ್ನು ಒಳಗೆ ಹೋಗು. ಆಯ್ತು ನಾಗೇಂದ್ರ, ಆದ್ರೆ ನನ್ನ ಕೆಲಸ ಆಗೋ ಹಾಗೆ ನೀನೇ ಏನಾದ್ರೂ ಒಂದು ಉಪಾಯ ಮಾಡು. ಸಹನಾ, ನಾನು ಮತ್ತು ನಮ್ಮ ಗೌಡ್ರು ಇರುವಾಗ ನೀನು ಯಾವುದಕ್ಕೆ ಚಿಂತೆ ಪಡೆಯಬೇಕಾಗಿಲ್ಲ. ಸರಿ, ನಾನಿನ್ನು ಬರ್ತೀನಿ. ನೀನಿನ್ನು ಒಳಗೆ ಹೋಗು. ಸಹನಾ, ನಾನು ಮತ್ತು ಗೌಡ್ರು ಇರುವಾಗ ನೀನು ಯಾವುದಕ್ಕೆ ಭಯಪಡಬೇಕಾಗಿಲ್ಲ. ಏನಪ್ಪಾ ಶಿವರ ನಾಗೇಂದ್ರಪ್ಪನವ್ರ, ನೀವಿದ್ರು ಇಷ್ಟೆಲ್ಲ ಯಾಕೆ ಗುದ್ದಲಾಗತ್ತೆ ನೀನು ಭಾಳ ಇಷ್ಟ ನೀರ ಮುಡ್ಗವನ, ಉದ್ದನ್ ಹೊಳ್ಯಾಗ ಮುಡ್ಗವ್ ಕಾಣ್ತ ನೀನು. ನಾಗೇಂದ್ರ, ಅದೇನದು ನನಗೆ ತಿಳಿಯದ ಹಾಗೆ ಉಳಿದ ಗುಟ್ಟು? ಗುಟ್ಟು ಗುಟ್ಟಾಗಿರಬೇಕು, ಅದನ್ನು ಸಾಧಿಸಿದ ಮೇಲೆ ಹೇಳಬೇಕು. ಮೊದಲೇ ಹೇಳಿದರೆ ಅದರಲ್ಲಿ ಅರ್ಥವಿರುವುದಿಲ್ಲ. ನಾಗೇಂದ್ರ, ಅದೇನೆಂದು ಹೇಳು, ನಾನು ಪೂರೈಸಿಕೊಡುತ್ತೇನೆ. ನೀನು ಹೇಳದಿದ್ದರೆ ಸಮರ್ಥ ಮತ್ತು ಧರ್ಮ ನನಗೆ ಬಂದ ಪರಿಸ್ಥಿತಿ ನಿನಗೂ ಬರುತ್ತೆ. ಗೌಡ್ರೆ, ಕಾಡು ಹುಲಿ ನಾಡು ತಿರುಗುವುದು ದೊಡ್ಡ ಮಾತೇನಲ್ಲ. ಹುಲಿಯು ತಾನು ಬಯಸಿದನ್ನು ತೀರಿಸದೆ ಬಿಡುವುದಿಲ್ಲ. ಅದು ನಿಮಗೂ ಗೊತ್ತೇ. ಹೌದ್ರಿ, ಗೊತ್ತೈತಲ್ಲ. ನೀವೆಲ್ಲ ಹಠ ಸಾಧಿಸಿದ್ರು ನಿಮಗೊಂದು ಘಟ ಸಾಧಿಸೋದು ಗ್ಯಾರಂಟಿನ. ಹೌದು ಕಂತ್ರಿ, ಘಟ ಉರುಳಿದರೂ ಹಠ ಸಾಧಿಸದೆ ಬಿಡಲಾರ ಈ ನಾಗೇಂದ್ರ. ಈ ನಾಗೇಂದ್ರ ಕಣ್ಣಿಟ್ಟರೆ ಕಾಮುಕ, ಕೈ ಕೊಟ್ಟರೆ ಕೊಲೆಗಡುಕ.
ನಾಗೇಂದ್ರ, ನಾನು ನಿನಗೊಂದು ಮಾತು ಕೇಳಬಹುದೇ? ಒಂದೇಕೆ ಗೌಡ್ರೆ, 100 ಕೇಳಿ. ಹಠ ಉರುಳಿದ ಮೇಲೆ, ಘಟ ಸಾಧಿಸಿದ ಮೇಲೆ ಹೇಳುತ್ತೇನೆ. ನಾಗೇಂದ್ರ, ನಿನ್ನಿಷ್ಟದಂತೆಯೇ ಆಗಲಿ. ನೀನು ಹಠ ಹಿಡಿದ ಕೆಲಸ ಘಟ ಉರುಳಿದ ಮೇಲಾದರೂ ಹೇಳುತ್ತೀಯೋ ಇಲ್ಲವೋ? ಗೌಡ್ರೆ, ನಿಮ್ಮ ಕಣ್ಮುಂದೆ ಇರುವ ಈ ಗಿಳಿಯನ್ನು ನೋಡಿ ಸಂತೋಷ ಪಡುವಂತೆ. ನಾಗೇಂದ್ರ, ನನಗೆ ಎಷ್ಟೊಂದು ಸಂತೋಷವಾಗುತ್ತದೆ ಇಂದು. ಇಷ್ಟ ಕೆಲಸ 100 ಮಾಡಿ ಫಸ್ಟ್ ಎಂದು ಲಾಸ್ಟ್ ಅಂದೆಯಲ್ಲ, ಅದೇ ನನಗೆ ಸಂತೋಷ ಕೊಡುತ್ತಿದೆ. ಗೌಡ್ರ, ಕಣ್ಮುಚ್ಚಿ ಕಣ್ ತೆರೆಯುವುದರೊಳಗೆ ಇಡೀ ಜಗತ್ತನ್ನೇ ಬದಲಾಯಿಸುವುದು ಈ ನಾಗೇಂದ್ರನ ಕೆಟ್ಟ ಗುಣ. ಗೌಡ್ರ, ನೀವು ಹಿಂಗ ಮಾತಾಡ್ಕೊಂಡು ನಿಂತರು ಆ ಸ್ವಲ್ಪ ದರ್ಮ್ಯಾನ್ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ತಿರು ಯಪ್ಪ ಮಾರ ಗೌಡ್ರ. ಕಂತ್ರಿ, ಮತ್ತೆ ಮನೆಯ ದೀಪ ಹಚ್ಚದಂತೆ ಆಗದ ಅವರಿಬ್ಬರ ಕತೆ ಈ ಸಮಯದಲ್ಲಿಗೆ. ಗೌಡ್ರ, ಅವ ಸಮರ್ಥ ಮತ್ತ ಕಬಡ್ಡಿ ಪಂದ್ಯ ಅಂತೇಳಿ ಮತ್ತೆ ಜೈಸಾಲ ಆಗಿ ಆಗತ್ತನ್ರಿ. ಅವ ನಮ್ಗೆ ಫಸ್ಟ್ ಸ್ಟ್ರೈಕ್ ಮಾಡಾಕತ್ತನ್ರಿ. ಅವ ನಿಂತಿದ್ದೇ ನೆಲ, ಕುಡಿದಿದ್ದೇ ನೀರು ಅನ್ನುವ ಹಾಗೆ ಆ ಬಡಪಾಯಿ ಧರ್ಮ ಮತ್ತು ಸಮರ್ಥನನ್ನು ಇಡೀ ತುಂಬಿದ ಸಮಾಜದ ಮುಂದೆ ಸಂಗೊಳ್ಳಿ ರಾಯನನ್ನು ನೇಣಿಗೆ ಹಾಕಲಿಲ್ಲವೇ? ಹಾಗೆ ಮಾಡಿದರಾಯಿತು ಆ ಬಡ ಕುನ್ನಿಗಳಿಗೆ. ಕಂತ್ರಿ, ಹಾಗೇನಾದರೂ ಮತ್ತೆ ತಮ್ಮ ಪೌರುಷವನ್ನು ತೋರ್ಸಾಕ ಬಂದ್ರ ರಾಯಣ್ಣನಿಗಾದ ಗತಿ ಅವರಿಗೂ ಮಾಡಿದರಾಯಿತು. ಲೇ ಕರಿಯಾ ಮರ್ಯಾ, ಹೇಳಿ ದಣಿ, ಏನದು ಕರೆದದ್ದು ವಿಶೇಷ? ಲೇ ಸಮರ್ಥ, ಮುಂದೆ ನಡೆಯುವ ಚುನಾವಣೆಯಲ್ಲಿ ನನಗೆ ಎದುರಾಗಿ ನಿಂತಿರುವೆಯಲ್ಲ, ಆದರೆ ಆ ಚುನಾವಣೆ ಬರುವ ಮುನ್ನವೇ ನಿನ್ನ ಹೆಣವನ್ನು ಯಮಲೋಕದತ್ತ ಪಯಣ. ಕರಿಯ ಮರಿಯ, ನೀವೇನು ಹೆಚ್ಚೇನು ಮಾಡಬೇಕಾಗಿಲ್ಲ. ಆ ಧರ್ಮನನ್ನ ಸಮರ್ಥನನ್ನು ಕಳೆದುಕೊಂಡು ನಮ್ಮ ಗೆಸ್ಟ್ ಹೌಸ್ನಲ್ಲಿ ಕಟ್ಟಿ ಹಾಕಿ ಮುಂದಿನ ಕಾರ್ಯ ನಾವು ನೋಡಿಕೊಳ್ಳುತ್ತೇವೆ. ಆಯ್ತು ತನಿ, ಕಂತ್ರಿ ಅವರೇ, ಆ ಕರಿಯ ಮರಿಯ ಆ ಧರ್ಮ ಸಮರ್ಥನನ್ನು ಕಟ್ಟಿ ಹಾಕಿರುತ್ತಾರೆ. ನಾಳೆ ಬಂದ ಯೋಚನೆ ಮಾಡಿದರಾಯಿತು. ನಡೆಯಿರಿ, ಹೋಗೋಣ.
ಸಮರ್ಥ, ಲೇ ಧರ್ಮ್ಯ, ಸಮರ್ಥ, ಈಗಲಾದರೂ ತಿಳಿಯತೆ ಈ ಲೋಕದ ಯಮ ಯಾರು ಅಂತ. ಅಣ್ಣ ಊರಿಗೆ ಉಪಕಾರಿ, ಮೇಲಾಗಿ ರೈತ ಸಂಘದ ಹಿತಾಸಕ್ತ, ತಮ್ಮ ಕಬಡ್ಡಿ ಪಂದ್ಯದಲ್ಲಿ ಛಲದಂಕ ವೀರ. ಲೇ ಧರ್ಮ್ಯ, ಅಂದು ನಡೆದ ಕಳಸಾ ಬಂಡೂರಿ ಯೋಜನೆಯನ್ನು ಕೈಬಿಟ್ಟು ನಾನು ಹೇಳಿದ ಹಾಗೆ ಕೇಳಿ ಬಿದ್ದಿದ್ದರೆ ಇಂದು ನಿಮಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ಇನ್ನು ಮುಂದೆ ನಿಮ್ಮಿಬ್ಬರ ಹೆಣ ಸ್ಮಶಾನದತ್ತ ಪಯಣ. ಲೇ ಸಮರ್ಥ, ತಲೆ ಮೇಲಿನ ಮಾಂಸ ಇನ್ನೂ ಆರಿಲ್ಲ ಮಗನೇ, ಅಷ್ಟೊಂದು ಸೊಕ್ಕಿನಿಂದ ಮಾತನಾಡುತ್ತಿರುವೆ. ನಮ್ಮನ್ನು ಎದುರು ಹಾಕಿಕೊಂಡವರು ಯಾರು ಉಳಿದಿಲ್ಲ, ಮುಂದೆ ಉಳಿಯುವುದೂ ಇಲ್ಲ. ಹುಚ್ಚ ಸುಳ್ಳು ಮಕ್ಕಳ ಹೇಳಿ ಅಂತ ನಮ್ಮನ್ನು ಕಟ್ಟಿ ಹಾಕಿ ನಿಮ್ಮ ಹೊಲಸ ಬುದ್ಧಿಯನ್ನು ತೋರ್ಸಾಕತ್ತಿದ್ರಲ್ಲ, ಅದು ಅಲ್ಲದೆ ಬಡವರ ರಕ್ತದಲ್ಲಿ ಕೈ ತೊಳೆದು ನೀನೇಕೆ ನೋಡಿರುವೆ ಹಾದರದ ಪಿಂಡಗಳನ್ನು ಕೊಚ್ಚು ಹಾಕಿವೆ. ನಿಮ್ಮನ್ನು ಧೈರ್ಯವಿದ್ದರೆ ಬಿಚ್ಚಿ ನೋಡಿ, ಆಗ ಗೊತ್ತಾಗುತ್ತದೆ ಈ ಸಮರ್ಥನ ಪೌರುಷ. ಲೇ ಹುಚ್ಚು ನಾಗಿ, ಮೊಚ್ಚ ಬಾಯಿ, ಬಾಯಿಗೆ ಬಂದ ಹಾಗೆ ಬೊಗಳಕ್ಕೆ ಇದೇನು ನಿಮ್ಮಪ್ಪನ ಮನೆ ಎಂದು ತಿಳಿದಿದ್ಯಾ? ನೋಡು, ಹತ್ತುಗಳ ಹಳ್ಳಿ ಆಳುವ ಗೌಡನ ಮನೆ ಇದು. ಈ ಮನೆಗೆ ಕಾಲಿಟ್ಟವರು ಹಾಗೆ ಎಂದು ಹೊರಗಡೆ ಹೋಗಿಲ್ಲ. ಅವರು ಹೋಗಿದ್ದು ಹೇಗೆ ಗೊತ್ತಾ? ಮರಣದ ಬುತ್ತಿ ಹೊತ್ತುಕೊಂಡು ಹೋಗಿದ್ದಾರೆ. ಏ ಹುಚ್ಚು ಸುಳಿ, ಇನ್ನೊಬ್ಬರಿಗೆ ಸರಗ ಹಾಸುವ ನಿನಗೆ ಇಷ್ಟೊಂದು ಸೊಕ್ಕಿರಬೇಕಾದರೆ ಈ ಅಂಜದ ಗಂಡಿಗೆ ಗುಂಡಿಗೆ ಇರುವಾಗ ಹೇ ಧರ್ಮ್ಯ, ಸಮರ್ಥ, ನೀವಿಬ್ಬರು ನಾನು ಹೇಳಿದ ಹಾಗೆ ಕೇಳದಿದ್ದರೆ ನಿಮ್ಮ ರುಂಡವನ್ನು ಕಳೆದು ನಮ್ಮ ಹೊಲದಲ್ಲಿರುವ ಬನ್ನಿ ಮಹಾಂಕಾರಿ ಗಿಡಕ್ಕೆ ಕಟ್ಟಿ ನಿಮ್ಮ ಚರ್ಮವನ್ನು ಸುಲಿದು ನಿಮ್ಮ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಹತ್ತು ನಾಯಿನರಿಗೆ ಹಂಚದಿದ್ದರೆ ನಾನೇಕೆ ಹುಟ್ಟಬೇಕು ಪ್ರಶಾಂತ್ ಗೌಡನಾಗಿ? ಲೇ ಗೋಮುಖ ನರ ವ್ಯಾಘ್ರ, ನನಗೆ ಎಚ್ಚರ ಹೇಳುವ ನೀನೊಂದು ಹುಚ್ಚ ನಾಯಿ, ಅದೆಂದಿಗೂ ಸಾಧ್ಯವಿಲ್ಲ. ನೀ ಮಾಡುವ ಅನ್ಯಾಯ, ಅತ್ಯಾಚಾರ ಇದನ್ನೆಲ್ಲ ಬಡವರು ನೋಡಿ ಸಿಡಿದಿದ್ದರೆ ನಿನ್ನ ದೇಹವನ್ನು ಕುರಿಯನ್ನು ಹರಿದು ತಿನ್ನ ಹಾಗೆ ನಿನ್ನ ದೇಹವನ್ನು ಹರಿದು ತಿನ್ನು ಬಿಡುತ್ತಾರೆ ಈ ಸಮಾಜದ ಜನರು. ಲೇ ಸಮರ್ಥ, ನಿನ್ನ ಪ್ರಾಣ ಉಳಿಯಬೇಕಾದರೆ ಈ ಪಂದ್ಯದಲ್ಲಿ ನಿನ್ನ ಪಂದ್ಯದಲ್ಲಿ ಆಡುವ ಕಬಡ್ಡಿ ಪಂದ್ಯವನ್ನು ನಮಗೆ ಕೈ ಸೇರಿಸು. ಏಪ್ಪ ತಮ್ಮ ಧರ್ಮನ, ನೀನು ಪ್ರಾಣ ಉಳಿಬೇಕಾದ್ರ ನಮ್ಮ ಕಳಸಾ ಬಂಡೂರು ಎಲ್ಲ ಕಳಸಾ ಬಂಡೂರು ಅಂತ ಯಾಕೆ ಸಾಯ್ತಿ? ನಮ್ಮ ಗೌಡ್ರ ಮನ್ಯಾಗ ಜಿದ್ರಾಗಿ ಇಟ್ಬಿಡು ಮರ. ಲೇ ಶ್ರೀಮಾನ್, ನಿಮ್ಮಂತ 10 ಜನ ದುಷ್ಟ ರಾಕ್ಷಸರು ಬಂದರು ಈ ಕನ್ನಡಿಗನ ಮನದಲ್ಲಿ ಕೆಚ್ಚದೆಯಾಗಿ ಉಳಿದುಕೊಂಡು ಕೆಚ್ಚದೆಯ ಕಬಡ್ಡಿ ಪಂದ್ಯವನ್ನು ಕೈ ಬಿಡಬೇಕಾದರೆ ನಿಮ್ಮ ಪ್ರಾಣ ಕೊಟ್ಟರೆ ಮಾತ್ರ ಬಿಡುತ್ತೇನೆ. ಲೇ ಗೌಡ, ನಿನಗೂ ಅಷ್ಟೇ, ನಿನ್ನ ಪ್ರಾಣ ಕೊಟ್ಟಬೇಕಾದರೂ ಕೈ ಬಿಡುತ್ತೇನೆ. ಸಾವುಕಾರ, ಇವನ್ ಮಕ ನೋಡ್ರಿ ನನಗ ನಗಿ ಬಂದ್ಬಿಡತ್ರಿ. ಲೇ ಕರಿಯ ಮರಿಯ, ಇವರು ಇಂಥ ಮಾತಿಗೆ ಬಗ್ಗುವುದಿಲ್ಲ. ಇವರಿಗೆ ಈ ಚಾಟಿ ಏಟೆ ಬೇಕು, ಅಂದಾಗಲೇ ಇವರ ಮೈ ಚರ್ಮ ತಣ್ಣಗಾಗುತ್ತದೆ. ಅಮ್ಮ ಅಮ್ಮ. ಲೇ ಧರ್ಮ ಸಮರ್ಥ, ನೀ ಹಿಡಿದಿರುವ ಹಠ ಕೈ ಬಿಡುತ್ತಿರೋ ಇಲ್ಲ ಇಲ್ಲೇವಾದರೆ ನೇಣಿಗೆ ಹಾಕುವೆ. ಏ ಶ್ರೀಮಂತ,
ಲೇ ಶ್ರೀಮಂತ, ನಿಮ್ಮ ಹಾಗೆ ನಾನೇನು ನಾಯಿ ಹಾಲು ಕುಡಿದಿಲ್ಲ. ಭಾರತಾಂಬೆ ಎದೆಯ ಹಾಲನ್ನು ಕುಡಿದು ಬೆಳೆದಿದ್ದೇವೆ. ಎಷ್ಟೇ ಕಟ್ಟ ಬಂದರೂ ಬಗ್ಗುವುದಿಲ್ಲ. ಹಾಗೇಕೆ ನಿಂತಿರೋ ಮೂರ್ಖ? ಭೂತ ಬಡದವ್ರ ಹಾಗೆ ನಾಯಿಯಂತೆ ತೇಗುತ್ತಿದ್ದಿಲ್ಲ ಮಗನೇ. ಈ ಸಮರ್ಥನ ದೇಹ ಗಟ್ಟಿರಗು ಇಡೀ ಪರ್ವತ ತಂದು ನಮ್ಮ ಮೇಲೆ ಎಸೆದರು ಈ ಸಮರ್ಥನ ದೇಹ ಖುಷಿಯಲ್ಲಾರದು. ಚಾಟಿಯಟು ಯಾಕೋ? ಹಾಗಾದರೆ ಕರಿಯ ಮರಿಯ, ಇವರ ತಮ್ಮ ತಪ್ಪು ಅರಿವಾಗಿವರೆಗೂ ಇವರು ಹಾಗೆ ಇರಬೇಕು. ಹಾ ಸಹನ, ನಾವಿನ್ನು ಬರುತ್ತೇವೆ. ಸಮರ್ಥ್, ಸತ್ಯ ನಿಮ್ಮನ್ನು ಇದು ಒಂದೇ ಒಂದು ಸಾರಿ ಬಿಟ್ಟು ಬಿಡುತ್ತೇನೆ. ಯಾಕಂದರೆ ನೀವು ಇನ್ನೊಂದು ಸಾರಿ ಇದೇ ರೀತಿ ಮಾಡಿದರೆ ಅಡ್ಡಡ್ಡ ಅಡ್ಡಡ್ಡ ಕತ್ತರಿಸಿ ಬಿಸಾಕಬೇಕಾಗುತ್ತದೆ. ಬಿ ಕೇರ್ಫುಲ್. ನಮ್ಮೆಲ್ಲರನ್ನು ಒಂದುಗೂಡಿಸಿದ ಆ ಪಾಂಡುರಂಗನಿಗೆ ಎಲ್ಲರ ಶರಣೆಯನ್ನು. ಜಯ ಜಯ ಗುರು